27ನೇ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ನಾನು ಕೇಳೋದಿಷ್ಟೇ, ನಮ್ಗೆಲ್ಲ ಅನ್ನ ಕೊಡ್ತಾ ಇರುವಂತ ಹಗಲು ರಾತ್ರಿ ದುಡಿತಾ ಇರತಕ್ಕಂತ ರೈತನ್ನ ನಾವು ಇವತ್ತು ಸ್ಮರಿಸ್ಕೋಬೇಕಾಗುತ್ತೆ. ಹಾಗೆ ತನ್ನ ಕುಟುಂಬ, ತನ್ನ ಜನ ಸಂಬಂಧಗಳನ್ನೆಲ್ಲ ಬಿಟ್ಟು ದೇಶದ ಗಡಿಗಳಲ್ಲಿ ನಮ್ಮನ್ನ ರಕ್ಷಿಸ್ತಾ ಇರತಕ್ಕಂತ ಸೈನಿಕರುಗಳನ್ನ ನಾವಿವತ್ತು ಸ್ಮರಿಸ್ಕೋಬೇಕಾಗುತ್ತೆ. ಹಾಗೆ ದೇಶದ ಪ್ರಗತಿಗೆ ಹಗಲಿರುಳು ವೈಜ್ಞಾನಿಕವಾಗಿ ಸಂಶೋಧನೆಗಳ ಮೂಲಕ ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ತಾ ಇರತಕ್ಕಂಥ ವಿಜ್ಞಾನಿಗಳನ್ನು ಕೂಡ ನಾನು ಇವತ್ತು ಸ್ಮರಿಸ್ಕೋಬೇಕಾಗುತ್ತೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ನಾವು ಅವ್ರನ್ನ ಸ್ಮರಿಸ್ಕೊಳ್ತಾ ಈ ದೇಶದ ಸಂವಿಧಾನವನ್ನ ಅಳವಡಿಸ್ಕೊಂಡು 77 ವರ್ಷಗಳನ್ನ ಕಳೀತಾ ಇದ್ದೀವಿ. ಈ ದೇಶ ಇನ್ನೂ ಕೂಡ ಪ್ರಗತಿಯನ್ನ ಸಾಧಿಸಲಿ. ಈ ಸಂದರ್ಭದಲ್ಲಿ ನಾನು ಎಲ್ಲ ನನ್ನ ನೌಕರ ಬಾಂಧವರುಗಳಿಗೆ ಕೇಳ್ಕೊಳ್ಳೋದು, ಅವರವರ ಜವಾಬ್ದಾರಿಗಳನ್ನ ಅರಿತು ಅವರು ಕೆಲಸವನ್ನ ಮಾಡಿದ್ದೇ ಆದರೆ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಮತ್ತು ನಿಧಾನ ಮಾಡದಲೇ ಅದೇ ನಾವು ಭಾರತ ಮಾತೆಗೆ ಕೊಡ್ತಕ್ಕಂಥ ಕೊಡುಗೆ ಅಥವಾ ನಮ್ಮ ಪರಿಶ್ರಮ ಅಂತ ಹೇಳ್ತಾ, ಎಲ್ರಿಗೂ ಕೂಡ ಮತ್ತೊಮ್ಮೆ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳನ್ನ ಹೇಳ್ತಾ ನಾನು ಈ ದೇಶ ಇನ್ನೂ ಪ್ರಗತಿ ಕಾಣಲಿ ಅಂತ ಆಶಿಸ್ತೀನಿ.